ಅದೇ ಯೋಹಾನ 16:8 ವಾಕ್ಯದಲ್ಲಿ ನೋಡ್ರಿ, ಅವರು ಹೋಗಿದ್ರಿಂದ ನಮಗೆ ಸಹಾಯಕನು ಬಂದಿದ್ದು ಮಾತ್ರ ಅಲ್ಲ, ಬೇಗ ಓದಿದ್ರೆ ಅಲ್ಲಿ ವಾಕ್ಯ ಏನು ಹೇಳುತ್ತೆ 16:8 ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಕೆಯ ವಿಷಯಗಳಲ್ಲಿ ನಿಮಗೆ ಲೋಕಕ್ಕೆ ಏನನ್ನು ಹುಟ್ಟಿಸ್ತಾನಂತೆ? ಅರಿವನ್ನು ಹುಟ್ಟಿಸ್ತಾನೆ, ಅರುಹನ್ನು ಹುಟ್ಟಿಸ್ತಾನೆ. ಗಮನ ಇಟ್ಟು ನೋಡ್ರಿ ಆ 3 ಪದವನ್ನ, ಪಾಪ, ನೀತಿ, ನ್ಯಾಯ ತೀರ್ಪಿಕೆ. ಎಲ್ಲರೂ ಹೇಳಿ, ಪಾಪ, ಈ 3 ಪವಿತ್ರಾತ್ಮನ ಹುಟ್ಟಿಸ್ತಾನೆ. ಹಂಗಿದ್ರೆ ಪಾಪ ಅಂದ್ರೆ ಅರ್ಥ ಏನು? ಪಾಪ ಮನುಷ್ಯನ ಬಗ್ಗೆ ಇರುವಂಥ ಸತ್ಯ. ಆ ನಂಬದೇ ಇರೋದ್ರಿಂದ, ಯೇಸು ಸ್ವಾಮಿ ನಾವು ನಂಬದೇ ಇದ್ದರೆ ಅದು ಅವನಿಗೆ ಪಾಪ. ಯಾಕಂದ್ರೆ ಅಲ್ಲಿ ವಾಕ್ಯ ಏನು ಹೇಳುತ್ತೆ 9ನೇ ವಾಕ್ಯದಲ್ಲಿ, ಅವರು ನನ್ನನ್ನು ನಂಬದೇ ಇರೋದರಿಂದ ಏನಾಗಿದೆಯಂತೆ? ಪಾಪದ ವಿಷಯದಲ್ಲಿ. ಅದಕ್ಕೆ ನೀವು ಯೇಸು ಸ್ವಾಮಿಯನ್ನು ನಂಬುವಾಗ ನಿಮ್ಗೆ ಆಗುವಂಥ ಮೊದಲನೇ ಕಾರ್ಯ ಏನೇನು ಗೊತ್ತಾ? ಪಾಪದ ಅರಿವು. ಯಾಕೆ ನೀವು ದೇವರ ಹತ್ರ ಬಂದಾಗ ನಿಮಗೆ ಬೇರೆ ಎಲ್ಲ ಅದ್ಭುತಗಳು ನಡೀಬೋದು, ಆದರೆ ಇದು ನಿಮ್ಮ ಲೈಫ್ನಲ್ಲಿ ನಡೆದಿಲ್ಲ, ನೀವು ಯೇಸು ಸ್ವಾಮಿ ಮಗ ಆಗಿಲ್ಲ. ಅದ್ಭುತ ಆಗ್ಬೋದು, ಕ್ಯಾನ್ಸರೇ ವಾಸಿ ಆಗ್ಬೋದು, ಆದರೆ ಪಾಪದ ಅರಿವು ನಿಮಗೆ ಬಂದಿಲ್ವಾ, ನೀವು ಚರ್ಚಿಗೆ 20 ವರ್ಷ ಬಂದರೂ ವೇಸ್ಟ್. ಆ ಪಾಪದ ಅರಿವು ಯಾರು ಹುಟ್ಟಿಸ್ಬೇಕು? ಪವಿತ್ರಾತ್ಮನ ಹುಟ್ಟಿಸ್ಬೇಕು. ಎರಡನೇದಾಗಿ ಯಾರು? ನೀತಿ. ಪಾಪ ಅನ್ನೋದು ನಿಮ್ಮ ಬಗ್ಗೆ ಇರೋ ಸತ್ಯ, ನೀತಿ ಅನ್ನೋದು ಯಾರ ಬಗ್ಗೆ ಇರೋ ಸತ್ಯ? ದೇವರ ಕುರಿತಾದಂಥ ಸತ್ಯ. ಆ ಸತ್ಯವನ್ನು ಯಾರು ತಿಳಿಸ್ಬೇಕು ನಿಮಗೆ? ಪರಿಶುದ್ಧಾತ್ಮನು ತಿಳಿಸ್ಬೇಕು. ಆ ಸಂಗತಿ, ಅದಕ್ಕೆ ಅಲ್ಲಿ ನೋಡ್ರಿ ನೀವು 10ನೇ ವಾಕ್ಯದಲ್ಲಿ, ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ, 10ನೇ ವಾಕ್ಯ ನೋಡ್ರಿ ಅಲ್ಲಿ, ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲೂ. ಹಾಗಿದ್ರೆ ನೀತಿ ಅಂದರೆ ಅರ್ಥ ಏನು? ನಿಮ್ಮ ಪಾಪಕ್ಕಾಗಿ ಆತನು ಶಿಲುಬೆಯಲ್ಲಿ ಸತ್ತಿದ್ದಾನೆ. ನಿಮ್ಮ ದಂಡನೆಯನ್ನು, ನಿಮ್ಮ ಪಾಪದ ಪೆನಾಲ್ಟಿಯನ್ನು, ಫೈನನ್ನು ಯಾರು ಹೊತ್ಕೊಂಡ್ರು? ದೇವರು ಹೊತ್ಕೊಂಡ್ರು. ಹಾಗಾಗಿ ನೀವು ಆ ಪೆನಾಲ್ಟಿ ಪೇ ಮಾಡಿರೋದ್ರಿಂದ ನೀವು ಪೆನಾಲ್ಟಿನ ಏನು ಮಾಡೋ ಹಂಗಿಲ್ಲ, ಕಟ್ಟಂಗಿಲ್ಲ. ನೀವು ಪಾಪಿನೇ, ನಿಮ್ಮ ಫೈನ್ ಹಾಕಬೇಕು, ನಿಮ್ಮನ್ನು ಜೈಲಿಗೆ ಹಾಕಬೇಕಿತ್ತು. ಆದರೆ ಆತನ ನೀತಿಯಲ್ಲಿ ನಿಮ್ಮನ್ನು ರಿಲೀಸ್ ಮಾಡಿಬಿಟ್ಟ ದೇವರು. ಕ್ರೈಮ್ ಮಾಡಿದ ನೀವು ಹೋಗಿದ್ದು ಪೆನಾಲ್ಟಿ ಕಟ್ಟಿದ್ಯಾರೋ? ದೇವರು ತಂದೆಯ ಬಳಿಗೆ ಹೋಗ್ಬಿಟ್ನು. ಪ್ರಾಣ ಮಾಡಿಕೊಟ್ಟಿದ್ದು ಮಾತ್ರ ಅಲ್ಲ, ತಂದೆಯ ಬಳಿಗೆ ಹೋಗಿದ್ರಿಂದ ಆ ದೇವರ ಕುರಿತಾದಂಥ ಸತ್ಯ ನಿಮಗೆ ಗೊತ್ತಾಗಬೇಕು. ಪಾಪ ಅಂದರೆ ನಿಮ್ಮ ಕುರಿತು ಸತ್ಯ, ಎರಡನೇದು ನೀತಿ ಅಂದರೆ ದೇವರ ಕುರಿತಾದಂಥ ಸತ್ಯ, ಮೂರನೇದಾಗಿ ನ್ಯಾಯ ತೀರ್ಪಿನ ವಿಷಯದಲ್ಲಿ. ಅಂದರೆ ಅದು ಯಾವುದು ಗೊತ್ತಾ? ಈ ಎರಡನ್ನೂ ಸೇರಿ ನೀವು ಎಸ್ಕೇಪ್ ಮಾಡಲಿಕ್ಕೆ ಆಗದೆ ಇರುವಂಥ ಒಂದು ಜಡ್ಜ್ಮೆಂಟ್ ಇದೆಯಲ್ಲ, ಅದೇ ನಿನ್ನ ಪಾಪದ ಬಗ್ಗೆ, ದೇವರ ಬಗ್ಗೆ ಇರುವಂಥ ಜಡ್ಜ್ಮೆಂಟನ್ನು ನಿನ್ನ ಪರಿಶುದ್ಧ ಆತ್ಮನು ನಿನಗೆ ಬಂದರೆ ನಿನಗೆ ತೀರ್ಪು ಮಾಡ್ತಾನೆ. ಆ ತೀರ್ಪು ನಿನ್ನೊಳಗೆ ಮಾಡ್ತಾನೆ. ಅದು ಮಾತ್ರ ಅಲ್ಲ, ಬೇರೆಯವನು ಇನ್ನೊಬ್ಬನಿಗೂ ತೀರ್ಪು ಮಾಡ್ತಾನೆ. ಅದೇನು? ಇಹಲೋಕಾಧಿಪತಿಗೆ, ಸೈತಾನನಿಗೆ ಒಂದು ದಿವಸ ದೇವರು ತೀರ್ಪು ಮಾಡೇ ಮಾಡ್ತಾರೆ, ಜಡ್ಜ್ಮೆಂಟ್ ಮಾಡೇ ಮಾಡ್ತಾರೆ. ಇವತ್ತು ಯುದ್ಧಗಳು ಕೇವಲ ಆರಂಭ ಮಾತ್ರನೇ. ಪಾಪ ಮಾಡಿದಂತಹ ವಿಷಯಗಳನ್ನು ಒಂದು ವೇಳೆ ಅಮೇರಿಕಾದ ಸರ್ಕಾರ ಎಪ್ಸ್ಟೈನ್ ಫೈಲ್ಸನ್ನು ತಿರುಗಿಸ್ಲಿಕ್ಕೆ ಒಂದು ವೇಳೆ ವಾರ್ಗಳನ್ನ ಬಾಂಬ್ ಹಾಕಿರ್ಬೋದು ಅಂತ ಕೆಲವರು ಹೇಳ್ತಾರೆ. ಅಲ್ಲಿರೋ ವಿಷಯಗಳನ್ನ ತಿರುಗಿಸ್ಲಿಕ್ಕೆ ಇವರು ಬೇರೆಯನ್ನ ಕರಾಮತ್ಗಳನ್ನ ಮಾಡ್ಬೋದು. ಆದರೆ ತೀರ್ಪು ಮಾಡುವ ಒಬ್ಬ ದೇವರಿದ್ದಾನೆ. ಎಪ್ಸ್ಟೈನ್ ಫೈಲ್ಸನ್ನು ಐಲ್ಯಾಂಡ್ನಲ್ಲಿ ಯಾವ ಮಕ್ಕಳುಗಳನ್ನ ಇಟ್ಕೊಂಡು ನೀವು ಪಾಪ ಮಾಡಿ ರೆಕಾರ್ಡ್ ಮಾಡಿ ಯಾರಿಗೂ ಸಿಗದೆ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳು ದ್ವೀಪದೊಳಗಡೆ ಮಾಡಿದ್ರು, ಅದನ್ನು ಹೊರಗಡೆ ತಂದಿಟ್ಟಿದ್ಯಾರು? ದೇವರು. ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿ ಇಟ್ಟಂಥ ಕ್ಯಾಮ್ರಾಗಳು ಕೂಡ ಗೊತ್ತಿಲ್ಲ ಅಂದರು, ಯಾರು ಮಾಡಿದ್ರು ಗೊತ್ತಿಲ್ಲ, ಫೈಲ್ ಮಾತ್ರ ಆಚೆ ಬಂತು. ಯಾರು ತರ್ತಾರೆ? ದೇವರು ತರ್ತಾನೆ. ಅದನ್ನು ದೇವರು ಆಗಾಗ್ಗೆ ಪ್ರೂವ್ ಮಾಡ್ತಾನೆ. ನಿಮ್ಮ ಜೀವಿತಗಳಲ್ಲಿ ಯಾವಾಗಲೂ ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಸೀಕ್ರೆಟ್ ಪಾಪ ಅಂತ ಪಾಪನೇ ಇಲ್ಲ. ನೀವು ಸೀಕ್ರೆಟ್ ಅಂತ ಅಂದ್ಕೊಳ್ತೀರಲ್ಲ, ಅದನ್ನು ದೇವರು ಪಬ್ಲಿಕ್ ಮಾಡಿಬಿಡ್ತಾನೆ. ಯಾಕೆ? ಆತನು ನ್ಯಾಯ ತೀರ್ಪಿನ ದೇವರು. ಈ ಪಾಪ, ನೀತಿ, ನ್ಯಾಯ ತೀರ್ಪಿನ ಅರಿವನ್ನು ನಮ್ಗೆ ಯಾರು ಕೊಡಬೇಕು? ಸತ್ಯದ ಆತ್ಮನು ಕೊಡಬೇಕು. ನೋಡ್ರಿ 16:3 ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಏನು ಮಾಡ್ತಾನೆ? ಸಕಲ ವಿಷಯದಲ್ಲೂ ನಿಮ್ಮನ್ನು ಏನು ಮಾಡ್ತಾನೆ? ಸತ್ಯಕ್ಕೆ ಸೇರಿಸು. ಎರಡನೇದಾಗಿ ಅವರು ಹೋದರೂ ನಿಮ್ಮನ್ನು ಸತ್ಯದಲ್ಲಿ ದೇವರೇನು ಮಾಡ್ತಾನೆ? ನಡೆಸ್ತಾನೆ. ಹಾಗಿದ್ರೆ ಪಾಪದ ಅರಿವು ಅಂದರೆ ಭಾವನೆ ಅಲ್ಲ. ನೀವು ಭಾನುವಾರ ಬಂದಿದ್ದ ತಕ್ಷಣ ಹಾಡುಗಳು ಬರೋವಾಗ ಕಣ್ಣೀರು ಸುರಿಸ್ತೀರಲ್ಲ, ಅದಲ್ಲ ಪವಿತ್ರಾತ್ಮ. ಭಾಳಷ್ಟು ಜನ ಹಂಗೆ ತಿಳ್ಕೊಳ್ಳೋದು, ಸುಮ್ಮನೆ ಕಣ್ಣೀರು ಸುರಿಸ್ಬಿಟ್ಟು ಭಾವನೆಗಳು ಬಂದುಬಿಟ್ರೆ ಸಾಕು, ಓ ಪವಿತ್ರಾತ್ಮ ನಾನು ಬಂದುಬಿಟ್ಟಿದೆ. ನೋ, ಅದೊಂದು ದೊಡ್ಡ ವಂಚನೆ ಕೂಡ. ಕಣ್ಣೀರು ಬರ್ಬೋದು, ಭಾವನೆ ಬರ್ಬೋದು, ಆದರೆ ನಿಮ್ಮ ಮನಸ್ಸಾಕ್ಷಿ ಒಳಗಡೆ ಸತ್ಯದ ಬಗ್ಗೆ ಒಂದು ಮಾನಸಾಂತರ ಬರಬೇಕು. ಚೇಂಜ್ ಆಫ್ ಮೈಂಡ್. ನಿಮ್ಮ ಮೈಂಡಲ್ಲಿ ನೀವು ಮಾಡಬೇಕಾಗಿರೋ ತೀರ್ಮಾನನ, ಆ್ಯಕ್ಷನನ್ನು ನೀವು ತಿರುಗಿಸ್ಬೇಕು. ಅದು ಹತ್ತಿರ ಮಾತ್ರ ಸಾಲದು.
ನನ್ನ ಮಗನ ಬಗ್ಗೆ ಇವತ್ತು ಸ್ಕೂಲ್ನಲ್ಲಿ ಒಂದು ಮಾತನ್ನ ಈ ವಾರದಲ್ಲಿ ಹೇಳಿದ್ರಂತೆ, ಏನಂತ, ನಿರ್ದೋಷ್ ಈಸ್ ಎ ವೆರಿ ಗುಡ್ ಬಾಯ್, ಹಿ ಡಸ್ ಆಲ್ ದ ಮಿಸ್ಟೇಕ್ಸ್, ಅಟ್ ಲಾಸ್ಟ್ ಹಿ ಕಮ್ಸ್ ಅಂಡ್ ಆಸ್ಕ್ಸ್ ಅ ಸಾರಿ. ನಿರ್ದೋಷ್ ಬಂದು ಸಾರಿ ಹೇಳ್ತಾನೆ. ಸರಿ ನಾನು ನಿರ್ದೋಷ್ ಹೇಳಿದ್ರೆ, ನಿರ್ದೋಷ್ ಬರೀ ಸಾರಿ ಹೇಳೋದಲ್ಲ ಪಾಪ ಬಯಸೋದು, ನೆಕ್ಸ್ಟ್ ಟೈಮ್ ಯು ಶುಡ್ ನಾಟ್ ಡೂ ಇಟ್, ಯು ಶುಡ್ ನಾಟ್ ರಿಪೀಟ್ ಇಟ್. ಆ ಅರಿವು ಯಾರು? ಪವಿತ್ರಾತ್ಮನು ಮಾಡಬೇಕು. ಈಗ ಈ ವಾರ ಬಂದಿದ್ದ ವಿಷಯ ಏನು? ಈ ವಾರ ಒಳ್ಳೆ ರಿಸಲ್ಟ್ ಬಂತು. ಏನಂತ? ನಿರ್ದೋಷ್ ಡಸ್ ದ ಮಿಸ್ಟೇಕ್ ಬಟ್ ಹಿ ನೆವರ್ ರಿಪೀಟ್ಸ್ ಇಟ್. ಈಗ ನಾನು ಹೇಳಿದೆ, ನೌ ಯು ಆರ್ ಎ ಗುಡ್ ಬಾಯ್. ಇದುವರೆಗೂ ನೀನು ಮಾಡಿಬಿಟ್ಟು ಸಾರಿ ಸಾರಿ ಅಂತ ನನ್ನ ಹತ್ರನೂ ಬೋಗಸ್ ಹೊಡೆಯೋದು, ಅಲ್ಲೂ ಬೋಗಸ್ ಹೊಡೆಯೋದು, ಅಳೋದು, ಸ್ಪಿರಿಚುವಲ್ ಡ್ರಾಮಾಗಳು ಮಾಡೋದು, ಚರ್ಚಲ್ಲಿ ಬಂದಾಗ ಸಾರಿ ಸಾರಿ ಮಾತ್ರ ಹೇಳೋದು, ಅಳೋವಾಗ ಮಾತ್ರ ಅಯ್ಯೋ ಅಪ್ಪ ದೇವದೂತನೇ ಇಳಿದು ಬಂದ್ಬಿಟ್ನೇನೋ. ಅದಕ್ಕೆ ನಾನು ಅಳೋರನ್ನೆಲ್ಲರನ್ನೂ ನಂಬೋದೇ ಇಲ್ಲ. ನಾನು ಅಳ್ತೀನಿ, ಆದರೆ ನಿಮಗೆ ಗೊತ್ತಾ, ಪ್ರೇಯರ್ ಮಾಡ್ಕೊಂಬರ್ತೀನಿ. ಏನಕ್ಕೆ? ಪವಿತ್ರ ಆತ್ಮನೇ ನಿನ್ನಿಂದ ಅಳು ಬಂದರೆ ಅಳ್ಳಿ, ನನ್ನ ಭಾವನೆಗಳಿಂದ ಅಳು ಬರಬಾರ್ದು. ಪವಿತ್ರ ಆತ್ಮನು ಯಾರು ಗೊತ್ತಾ? ನಿಮ್ಮ ಮನಸ್ಸಾಕ್ಷಿನ ಟ್ಯೂನ್ ಮಾಡ್ಬೋದು, ಪವಿತ್ರ ಆತ್ಮನ ಟ್ಯೂನ್ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ ಗೊತ್ತಾ? ಎಲ್ಲರೂ ಮಾಡಿರೋದೇ ಬಿಡೋ, ಎಲ್ಲರೂ ಏನು ಪರ್ಫೆಕ್ಟ್ ಅಲ್ಲ, ಪಾಸ್ಟ್ರೂ ಅಷ್ಟೇ. ಇದನ್ನ ಹೇಳೋದು ಯಾರು? ಪವಿತ್ರಾತ್ಮ ಅಲ್ಲ. ಹೇಳ್ರಿ, ಯಾರು ಹೇಳೋದು ಇದನ್ನ? ಮನಸ್ಸಾಕ್ಷಿ. ಪವಿತ್ರಾತ್ಮ ಏನು ಹೇಳ್ತಾನೆ ಗೊತ್ತಾ? ನೀನೊಬ್ಬ ದ್ರೋಹಿ, ನೀನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಮಾಡಿದೀಯ ಸುಜಿತ್, ನೀನು ಮಾತಾಡಿದ್ದು ಸರಿಯಲ್ಲ. ಇದನ್ನು ಹೇಳೋದು ಯಾರು? ಪರಿಶುದ್ಧಾತ್ಮ. ಮನಸ್ಸಾಕ್ಷಿ ಹೇಳೋದು, ಏನು ಮಾಡಿ ಎಲ್ಲರೂ ಮಾಡದಿರೋದು ಮಾಡಿದ್ಯಾ ನೀನು? ಪರಿಶುದ್ಧಾತ್ಮ ಅದಲ್ಲ ಮಾಡೋದು, ನಿನಗೆ ನಿದ್ದೆಗೊಡಿಸಲ್ಲ. ಪರಿಶುದ್ಧ ಆತ್ಮನು ನಿನ್ನ ಅವಮಾನವನ್ನು ದೇವರ ಮುಂದೆ ನಿಸ್ಸಹಾಯಕನಾಗಿ ಅಳುವಂತೆ ಮಾಡ್ತಾನೆ. ಒಬ್ಬ ಹುಡುಗ ಬಂದು ನನ್ನ ಹತ್ರ ಕೇಳ್ದ, ಅದಕ್ಕೆ ನಾನು ನಿಮ್ಗೆ ಹೇಳ್ತೇನೆ, ಪವಿತ್ರಾತ್ಮನು ಸಕಲ ವಿಷಯದಲ್ಲೂ ಸತ್ಯವನ್ನು ನಡೆಸ್ತಾನೆ. ಅಂಕಲ್ ಪಿಕ್ಚರ್ ನೋಡತ್ತಪ್ಪ, ಸಿನಿಮಾ ನೋಡ್ಬೋದಾ ಅಂಕಲ್? ಯಾಕೆ ಎಲ್ರಿಗೂ ಹೇಳ್ತಾ ಇಲ್ಲ, ಮುಕ್ಕಾಲು ಭಾಗ ಜನ ಚರ್ಚಿಗೆ ಬರೋರು ಇವತ್ತು ಸಿನಿಮಾ ನೋಡ್ಕೊಂಡು ಕೂತಾವೆ. ನನಗೆ ಗೊತ್ತಿಲ್ಲ, ನಿಮ್ಮ ಮನೆಗಳು ನಾನು ಸನ್ಸಿಲ್ಲ. ಆದರೆ ಯಾಕೆ ಸಿನಿಮಾ ನೋಡಬಾರ್ದು? ಡಿಸೆನ್ಸಿಟೈಸ್ ಮಾಡುತ್ತೆ ನಿನ್ನನ್ನು, ನಿನ್ನ ಯೋಚನೆಗಳನ್ನು ನಿರ್ದಯಿಯಾಗಿ ಮಾಡಿಬಿಡುತ್ತೆ ಸಿನಿಮಾ ಯಾಕೆ ನೋಡಬಾರ್ದು? ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ 65,000 ಹಾರರ್ ಇಮೇಜ್ಗಳನ್ನು ಕಾಲೇಜ್ ಬಡವದ್ರೊಳಗಡೆ ಅವ್ನು ನೋಡಿರ್ತಾನಂತೆ. ಇವತ್ತಿನ ಸಂಖ್ಯೆ ಅಂಶ 65,000 ಹಾರರ್ ವಿಷಯಗಳು, ಅವನ ಸುದ್ದಿಗಳು ಅವನ ಮೈಂಡಲ್ಲಿ ಹೋಗಿದೆ. ಸಿನಿಮಾದಲ್ಲಿ ನೀವು ಕೇಳುವಂಥ ಹಾಡುಗಳು ಇಚ್ಛೆಗಳನ್ನು ಪ್ರೇರೇಪಿಸುವಂಥದ್ದು. ಇನ್ಫ್ಯಾಕ್ಟ್ ನಿಮಗೆ ಗೊತ್ತು, ಪ್ರತಿಯೊಂದು ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಮುಂಚೆ ಪೂಜೆ ಮಾಡಿಬಿಟ್ಟೆ ಅವ್ರು ಮಾಡೋದು. ಪವಿತ್ರಾತ್ಮನ ಕೇಳ್ಬಿಟ್ಟಲ್ಲ ಅವರು ಸಿನಿಮಾ ಮಾಡೋದು. ಅದನ್ನೆಲ್ಲ ಮಾಡಿ ಆ ಸಿನಿಮಾ 100 days ಓಡಬೇಕು ಅಂತ ತೆಂಗಿನಕಾಯಿ ಹೊಡೆದು ಎಲ್ಲ ಮಾಡಿನೇ ಅವ್ನು ಸ್ಟಾರ್ಟ್ ಮಾಡಿರೋದು. ಆದರೆ ಅವುಗಳನ್ನೆಲ್ಲ ಮಾಡಿ ಅವುಗಳನ್ನ ಆರಂಭಿಸಿ ಪಿಕ್ಚರ್ ಹೆಂಗೆ ಬರುತ್ತೆ? ಹೀರೋ ಬರ್ತಾನೆ, ದೊಡ್ಡ ವಿಲನ್ ಬರ್ತಾನೆ, ಲಾಸ್ಟಲ್ಲಿ ಹೀರೋ ಏನು ಮಾಡ್ತಾನೆ? ವಿಲನ್ನ ಅವ್ರು 100 ಜನ ಹೊಡೆದ್ರು ಇವನಿಗೇನಾಗಿರಲ್ಲ, ಇವನು ಒಬ್ಬ ಹೊಡೆದಿದ ತಕ್ಷಣ ಸತ್ತೋದ್ರು. ಈಗ ನಾನು ಹೇಳ್ತೀನಿ, ಯಾವ ಪಿಕ್ಚರಲ್ಲಾದರೂ ಹೀರೋ ಬಂದು ವಿಲನ್ ಹೊಡೆಯೋ ಬಂದಾದ, ಇನ್ನೇನು ಕತ್ತರಿಸೋ ಟೈಮಲ್ಲಿ ವಿಲನ್ ಎದ್ಬಿಟ್ಟು ಇಬ್ಬರು ತಪ್ಕೊಂಬಿಟ್ರೆ, ಪ್ರೈಸ್ ದ ಲಾರ್ಡ್, ಸಾರಿ ಅಂದ್ಬಿಟ್ರೆ, ಪಿಕ್ಚರ್ ತೆಗ್ದಾನು ನೋಡು ಅಂತ ನೀವು ಬೈತೀರಾ. ಅದು ಪಿಕ್ಚರ್ ಅಲ್ಲ. ಆದರೆ ಬೈಬಲ್ ಹೇಳಿದ ಪಿಕ್ಚರ್ ಅದೇ. ಯೋಸೇಫನ್ನ ಹಿಡಿದು ಹಿಂಸಿಸಿ ಸಾಯಿಸೋ ಲೆವೆಲ್ಗೆಲ್ಲ ಅಣ್ಣ ತಮ್ಮಂದ್ರು ಯೋಚನೆ ಮಾಡಿದಾಗ ಲಾಸ್ಟಲ್ಲಿ ಯೋಸೇಫನಿಗೆ ಸಿಕ್ಕಿದಾಗ ಯೋಸೇಫ ಏನು ಮಾಡ್ದ? ಕ್ಷಮಿಸ್ದ. ಆ ಪಿಕ್ಚರು ಅದು ರಿಯಲ್ ಪಿಕ್ಚರ್, ಬೈಬಲಲ್ಲಿರೋ ಪಿಕ್ಚರ್. ಆ ಪಿಕ್ಚರ್ನ ನಿಮಗೆ ಬೈಬಲ್ ತೋರಿಸ್ತಾ ಇದ್ದಾನೆ ಹೊರಗಡೆ ಅವನು. ದೇವರ ಮಕ್ಕಳೇ, ಇವತ್ತು ಯಾರಾದರೂ ನೀವು ಸಿನಿಮಾಗಳ ಹುಚ್ಚುತನಗಳಲ್ಲಿ ಇಚ್ಛೆಗಳಲ್ಲಿ ಮುಳುಗಿದ್ರೆ, ನಾನು ನಿಮಗೆ ಪ್ರೀತಿಯಿಂದ ಕರುಣೆಯಿಂದ ಹೇಳ್ತಿದ್ದೀನಿ, ಅದು ಸುಳ್ಳು ಅನ್ನೋದನ್ನು ನೀವು ತಿಳ್ಕೋಬೇಕು. ಆ ಹೀರೋ ಸುಳ್ಳು, ಮೇಕಪ್ ಸುಳ್ಳು, ಆ ಕತೆ ಸುಳ್ಳು, ಅಲ್ಲಿ ಬರ್ತಾ ಇರುವಂಥ ಹೆಣ್ಣು ಮಕ್ಕಳುಗಳ ಅಂಗಾಂಗಗಳು ಓಪನ್ನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಸುಳ್ಳು. ಪಾರ್ನೋಗ್ರಫಿ ಅನ್ನುವಂಥ ಅಶ್ಲೀಲದ ಸಿನಿಮಾಗಳನ್ನು ನೀವು ಯಾಕೆ ನೋಡಬಾರ್ದು ಗೊತ್ತಾ? ಲೈಂಗಿಕ ವಿಷಯ. ಇದನ್ನು ಚರ್ಚ್ ಇವತ್ತು ಹೇಳ್ಕೊಡ್ತಾ ಇಲ್ಲ, ಅದಕ್ಕೆ ಹೊರಗಡೆಯವರು ಅದರಲ್ಲೂ ಮುಳ್ಕೊಂಡು ಕೂತಿರೋದು. ಲೈಂಗಿಕ ಆ ಸಂಪತ್ತು, ಗಂಡ ಹೆಂಡತಿಯಲ್ಲಿರುವಂಥ ಆ ಸಂಬಂಧ, ಆ ಸುಖವನ್ನು ದೇವರು ಇಟ್ಟಿರುವಂಥ ವಿಧವೇ ಬೇರೆ. ಅದನ್ನು ಸಿನಿಮಾ ತೋರಿಸೋದು, ಸುಳ್ಳನ್ನು ಇಟ್ಟು ಲೇಪಿಸಿ ಬಾಡಿಗಳನ್ನು ಚೇಂಜ್ ಮಾಡಿ, ಅದೇ ರಿಯಾಲಿಟಿ ನಮ್ಮ ಫ್ಯಾಮಿಲಿ ಲೈಫಲ್ಲಿ ಇಲ್ಲ. ಹಾಗಿದ್ರೆ ಅದೇನದು ಸತ್ಯನಾ ಸುಳ್ಳು? ನೇರವಾದ ಪ್ರಶ್ನೆ ಕೇಳ್ತಿದ್ದೀನಿ, ಸುಳ್ಳಿನ ಮೂಲ ತಂದೆ ಯಾರು ಹೇಳ್ರಿ? ಹಾಗಿದ್ರೆ ಯಾವುದರಲ್ಲಿ ನೀವು ಮುಳುಗಿದ್ದೀರಾ?
ಆ ಸಿನಿಮಾಗಳನ್ನು ಗಂಟೆಗಟ್ಟಲೆ ನೋಡುವಂಥ ಇಚ್ಛೆಗಳ ಕಣ್ಗಳಿದ್ದರೆ ನಿಮ್ಮ ಮೇಲೆ ಪರಿಶುದ್ಧಾತ್ಮ ಬರಲ್ಲ. ಬರ್ಕೊಡ್ತೀನಿ, ಬರಲ್ಲ. ಆದರೆ ಆ ಪಾಪದ ಅರಿವು ಬಂದು ದೇವರ ಹತ್ರ ಮನ ತಿರುಗ್ರಿ, ನಿಮ್ಮೊಳಗಡೆ ಒಂದು ಹೊಸ ಹೃದಯವನ್ನು ದೇವರು ಕೊಡ್ತಾನೆ. ಆ ಇಚ್ಛೆಗಳು ಸುಳ್ಳು, ಅದನ್ನು ಒಂದು ವೇಳೆ ಅವಳು ಮಾಡ್ತಾ ಇರುವಾಗ ಅದರಲ್ಲಿ ನನ್ನ ತಂಗಿ ಇದ್ದರೆ ಅನ್ನೋ ಅರಿವು ನಿನಗೆ ಬರುತ್ತೆ. ನನ್ನ ಅಕ್ಕ ಅವಳಾಗಿದ್ದರೆ ಯೋಚನೆ ಮಾಡಿ ನೋಡೋಕ್ಕಾಗುತ್ತಾ ನಮಗೆ? ಅವ್ರುಗಳನ್ನ ಆ ಪಾಪದಲ್ಲಿ ಮುಳುಗಿಸಿ ಆ ಇಂಡಸ್ಟ್ರಿಗಳನ್ನು ಬೆಳೆಸ್ತಾ ಇರೋದು ಯಾರು? ನಿನ್ನ ಇನ್ವೆಸ್ಟ್ಮೆಂಟ್ ದುಡ್ಡು, ನಿನ್ನ ನೆಟ್ಫ್ಲಿಕ್ಸ್ಗಳು. ದೇವರು ನಿನ್ನ ಹತ್ರ ಲೆಕ್ಕ ಕೇಳಲ್ವಾ? ಅವಕ್ಕೆ ಕೇಳ್ತಾನೆ. ನಡುಕದಿಂದ ಹೇಳ್ತಿದ್ದೀನಿ, ಭಯದಿಂದ ಹೇಳ್ತಿದ್ದೀನಿ, ಪರಿಶುದ್ಧ ಆತ್ಮನು, ಸತ್ಯದ ಆತ್ಮನು. ಅದಕ್ಕೆ ಭಾಳ ಸಂಕಟದಿಂದ ಹೇಳ್ತೀನಿ, 20 ವರ್ಷದ ನನ್ನ ಸೇವೆಯಲ್ಲಿ ಎಷ್ಟೋ ಕೂಟಗಳಲ್ಲಿ ಪವಿತ್ರ ಆತ್ಮನ ಚಲಿಸೋದನ್ನ ನೋಡಿದ್ದೀನಿ, ಅಳೋದನ್ನು ನೋಡಿದ್ದೀನಿ. ನಿಮಗೆ ಗೊತ್ತಾ, ದೇವ ಭಕ್ತರು, ದೇವರನ್ನ ಪ್ರೀತಿಸೋರು ಮಾತ್ರ ಅಳ್ತಾರೆ. ಆದರೆ ಘೋರ ಪಾಪಿಗಳು, ಇನ್ಕ್ಲೂಡಿಂಗ್ ಈ ಚರ್ಚ್ನಲ್ಲೂ ಕೂಡ, ಕೈ ಕೊಟ್ಕೊಂಡೇ ಕೂತಿರ್ತಾರೆ. ದೇವರನ್ನು ಪ್ರೀತಿಸೋರು, ಭಕ್ತರುಗಳು, ಪಾಪ ಮಾಡದೆ ದೇವರನ್ನು ಪ್ರೀತಿಸುವಂಥ ದೇವರ ಮಕ್ಕಳುಗಳು ಪರಿಶುದ್ಧಾತ್ಮ ಬರುವಾಗ ಅಳ್ತಾರೆ. ಘೋರ ಪಾಪಿಗಳು ಹೆಂಗೆ ಕೂತ್ಕೊಂಡಿರ್ತಾರೆ? ಈ ಮೆಸೇಜ್ ನನಗೇನು ಅಲ್ವೇ ಅಲ್ಲ ಅಂತ ಕೂತಿರ್ತಾರೆ. ಅದಕ್ಕೆ ಸತ್ಯ ಬೋಧನೆಯ ಕೆಳಗಡೆ ನೀವು ಪ್ರಸಂಗ ಕೇಳಿದ್ರೆ ನೀವು ಭಾಗ್ಯವಂತರು. ಆದರೆ ಇನ್ನೊಂದು ಹೇಳ್ತಿದ್ದೀನಿ, ನಿಮಗೊಂದು ದೊಡ್ಡ ಡೇಂಜರ್ ಕಾದಿದೆ. ಆ ಡೇಂಜರ್ ಏನು ಗೊತ್ತಾ? ನೀವು ಕೇಳಲ್ಪಟ್ಟು ಈ ವಾಕ್ಯಗಳಿಗೆ ನಿಮ್ಮನ್ನು ಬಿಟ್ಕೊಡದೇ ಇದ್ದರೆ. ಅದಕ್ಕೆ ಪರಿಶುದ್ಧಾತ್ಮನ ಸಂದರ್ಶನ ಒಬ್ಬ ಲೈಫ್ನಲ್ಲಿ ಬಂದರೆ ಅವ್ನು ಚೇಂಜ್ ಆಗೇ ಆಗ್ತಾನೆ. ಒಂದು ವೇಳೆ ಇವತ್ತು ಆರಾಧನೆಗೆ ಬಂದಾಗ ನಾನು ಲೇಟಾಗಿ ಬಂದೆ, ನೀವು ನಾನು ಕೇಳ್ತೀರಾ, ಪಾಸ್ಟ್ರೇ ನೀವು ಯಾಕೆ ಲೇಟಾಗಿ ಬಂದ್ರಿ? ನಾನು ಹೇಳ್ತೀನಿ, ಬರ್ತಾ ಇದ್ನಪ್ಪ ಗಾಡೀಲಿ, ದಿಢೀರಂತ ದೊಡ್ಡ ಕಂಟೈನರ್ ಲಾರಿ ಬಂದುಬಿಡ್ತು. ಆ ಲಾರಿ ಬಂದು ದಿಢೀರಂತ ನನ್ನ ಗಾಡಿ ಮೇಲೆ ಬಿದ್ದುಬಿಡ್ತು. ಗಾಡಿ ಎಲ್ಲ ನುಜ್ಜಾಗೋಯ್ತು. ನಂಬ್ತೀರಾ ನೀವು? ಯಾಕೆ ನಂಬಲ್ಲ? ಹೊಡೆದಿದ್ದೇನು? ಕಂಟೈನರ್, 18 ವೀಲ್ ಕಂಟೈನರ್ ನನ್ನ ಗಾಡಿ ಮೇಲೆ ಬಿತ್ತು, ಆಕ್ಸಿಡೆಂಟ್ ಆಯಿತು. ನಾನೇನಂತ ಬಂದು ಹೇಳ್ತಾ ಇದ್ದೀನಿ, ಗಾಡಿ ಪುಡಿ ಪುಡಿ. ನೀವು ನಂಬ್ತೀರಾ? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪರಿಶುದ್ಧಾತ್ಮನು ದೇವರು ಯಾರು ಗೊತ್ತಾ? ಕಂಟೈನರ್ ಲಾರಿಗಿಂತಲೂ ಭಯಂಕರನಾದಂಥ ದೇವರು. ಅವನನ್ನು ನೀನು ಸಂಸಿದ್ರೆ ನಿನಗೆ ಚೇಂಜ್ ಆಗಲೇಬೇಕು. ನಿನ್ನ ಹೃದಯ ಒಡೆದಿರಲೇಬೇಕು. ನಿನ್ನ ಲೈಫಲ್ಲಿ ಏನೋ ಒಂದು ಚೇಂಜ್ ಆಗಿರಬೇಕು. ಅವರು ಒಡೆದು ಆತ ನಿನ್ನ ಸಂಸಿ ಕೂಡ ನೀನು ಇಲ್ಲಿ ಕುತ್ಕೊಂಡು ಪಾಪದ ವಿಷಯದಲ್ಲಿ ಮುಳುಗ್ತಾ ಇದ್ದೀನಿ ನಾನು ನೀನು ಅಂದರೆ ಸಿಂಪಲ್. ನಿನಗಾಗಿರೋ ಸಂದರ್ಶನ ಯಾರ ಜೊತೆ ಅಲ್ಲ? ದೇವರ ಜೊತೆ ಅಲ್ಲ. ಹಾಗಾಗಿ ಕಣ್ಣೀರಿನಿಂದ, ಸಂಕಟದಿಂದ ಈ ಲೈನ್ಗಳನ್ನ ಬರೆದಿದ್ದೀನಿ. ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ ಎಲ್ಲರೂ ಕೂಡ ಒಂದು ಪರಿಶುದ್ಧಾತ್ಮನ ಸಂದರ್ಶನ ನಿಮಗಾದರೆ ನಿಮ್ಮ ಸೆಲ್ಫ್ ವಿಲ್ಗಳು ಬ್ರೇಕ್ ಆಗಿಬಿಡುತ್ತೆ. ಆಗ ಇಚ್ಛೆಗಳು ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ಎಫೆಸ 4ನೇ ಅಧ್ಯಾಯದಲ್ಲಿ ಅದಕ್ಕೆ ಆ ವಾಕ್ಯ ಹೇಳಿದ್ದು. ಪವಿತ್ರಾತ್ಮನು ಯಾರು ಗೊತ್ತಾ? ಎಫೆಸ 4:26. ಎಫೆಸ 4:26. ಪವಿತ್ರ ಆತ್ಮನನ್ನು ನೀವೇನು ಮಾಡಬಾರ್ದಂತೆ? ವಾಕ್ಯ ಹೇಳುತ್ತೆ, ಕೋಪ ಮಾಡಬೇಕಾದ್ರೂ ನೀವೇನು ಮಾಡಬೇಡ್ರಿ, ಪಾಪ ಮಾಡಬೇಡ್ರಿ. ಸೈತಾನನಿಗೆ ನೀವೇನು ಮಾಡಬೇಡ್ರಿ, ಅವಕಾಶ ಮಾಡಬೇಡ್ರಿ. ಕಳವು ಮಾಡದೆ ನೀವೇನು ಮಾಡಿರಿ, ಕೈಯಿಂದ ದುಡಿದು ಉದ್ಯೋಗ ಮಾಡಿರಿ. 29ನೇ ವಾಕ್ಯದಲ್ಲಿ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಟು ಬರಬಾರ್ದು, ಕೇಳುವವರ ಹಿತಕ್ಕಾಗಿ ಅದನ್ನು ಆಡ್ರಿ. 30ನೇ ವಾಕ್ಯ ಹೇಳುತ್ತೆ, ದೇವರ ಪವಿತ್ರ ಆತ್ಮನನ್ನು ಏನು ಮಾಡಬೇಡ್ರಿ, ದುಃಖಪಡಿಸ್ಬೇಡ್ರಿ. ನಿಮಗೆ ಪರಿಶುದ್ಧ ಆತ್ಮನು ಬಂದಿದ್ದಾನೆ ಅನ್ನೋದಕ್ಕೆ ಗುರುತೇನು ಗೊತ್ತಾ? ಪರಿಶುದ್ಧ ಆತ್ಮ ಹೊಂದೋದಕ್ಕೆ ಮುಂಚೆ ಬೆಳಗ್ಗೆ ಎದ್ದು ನೀವು ಕೆಲಸಕ್ಕೆ ಹೋಗಬೇಕು. ನಿಮ್ಮ ಹೆಂಡತಿ ಅವಾಗ ತಾನೇ ಕಸ ತೊಗೊಂಬರ್ತಾಳೆ, ಹೋಗೋವಾಗ ಅಲ್ಲಿ ಹಾಕ್ಬಿಟ್ಟು ಬನ್ನಿರಿ ಅಂತಾಳೆ. ನೀವು ಹೇಳೋದು ಏನೇ, ಟೈಮ್ ಆಗಿದ್ದು ಗೊತ್ತಿಲ್ಲ ನಿನಗೆ. ಡೋರ್ ಒಡೆದು ಗಾಡಿ ಓಡಿಸಿ ಕಂಪ್ನಿಲಿ ಹೋಗಿ ಫುಲ್ ಕೆಲಸ ಮಾಡೋದು, ಎಲ್ಲ ಕೆಲಸ ಮುಗಿಸಿ ರಾತ್ರಿನೂ ಬರೋದು, ಅವಳ ಹತ್ರ ಮಾತಾಡದೆ ಮಲ್ಕೊಳ್ಳೋದು. ಆದರೆ ಪರಿಶುದ್ಧ ಆತ್ಮ ಬಂದವನಿಗೆ ಏನು ಗೊತ್ತಾ ವ್ಯತ್ಯಾಸ? ಪರಿಶುದ್ಧ ಆತ್ಮ ಬಂದವನಿಗೂ ಬೆಳಗ್ಗೆ ಅವನ ಹೆಂಡತಿ ಬಂದು ಹೇಳ್ತಾಳೆ, ರೀ ಸ್ವಲ್ಪ ಕಸ ತೊಗೊಂಡೋಗಿ. ಕೋಪದಿಂದ ಅವನು ನನಗೇ ಹೇಳ್ತೀಯ ಬೈತಾನೆ, ಡೋರ್ನ ಹೊಡಿತಾನೆ, ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಆದರೆ ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತು ಹೋಗುವಾಗ ಅವನ ಕೈಯಲ್ಲಿ ಇರೋಕ್ಕಾಗಲ್ಲ. ಕಂಪ್ನಿಲಿ ಹೋಗಿ ಅವನಿಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಪರಿಶುದ್ಧ ಆತ್ಮ ಹೊಂದಿರೋನು ಇಮಿಡಿಯೇಟ್ ಮೆಸೇಜ್ ಆಗ್ತಾನೆ, ಐ ಆಮ್ ಸಾರಿ ಅಂತಾನೆ. ಅವನು ಪರಿಶುದ್ಧ ಆತ್ಮ ಹೊಂದಿರೋನು. ಇಬ್ಬರು ತಪ್ಪು ಮಾಡ್ತಾರೆ, ಆದರೆ ಪರಿಶುದ್ಧ ಆತ್ಮ ಹೊಂದಿರೋನಿಗೆ
ಆ ಪವಿತ್ರಾತ್ಮನನ್ನು ದುಃಖಪಡಿಸ್ಬಿಟ್ಟೆ ಅನ್ನೋ ಅರಿವಿನಲ್ಲಿ ಅವನು ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ಸಾರಿ ಹೇಳೋಕ್ಕೆ ಅವನ ಕೈಯಲ್ಲಿ ಕಾಯಕ್ಕಾಗಲ್ಲ. ಯಾಕಂದರೆ ಅವನೊಳಗಿರುವಂಥ ಪವಿತ್ರಾತ್ಮನು ಭಾಳ ಮೃದುವಾದಂಥ ಆತ್ಮ. ಆ ಮೃದುವಾದ ಆತ್ಮ ನಿಮಗೆ ಗೊತ್ತಾ, ಮಗು ಥರ ಅಂತೆ. ಒಬ್ಬರು ಹೇಳಿದ್ರು, ನಿಜವಾಗಲೂ ಪರಿಶುದ್ಧಾತ್ಮ ಯಾರು? ಮಗುವಿನ ಹಾಗೆ ಸೂಕ್ಷ್ಮವಾಗಿ ನಿಮ್ಮೊಳಗಿದ್ದಾನೆ. ಅದಕ್ಕೆ ತಾಳ್ಮೆಯಿಂದ ಹೇಳ್ತೀನಿ, ಕೆಲವು ಸಾರಿ ಈ ಪುಲ್ಪಿಟ್ನಲ್ಲಿ ಕಣ್ಣೀರಿಲ್ಲದೆ ನಿಮ್ಮನ್ನೇನಾದರೂ ನಾನು ಗದರ್ಬಿಟ್ಟು ಹೋಗ್ಬಿಟ್ರೆ, ನಾನು ಇಲ್ಲಿಂದ ಗಾಡಿ ಆ ಕಡೆ ದಾಟೋ ಒಳಗಡೆ ನನ್ನ ಮನಸ್ಸೊಪ್ಪಲ್ಲ. ಒಂದೊಂದು ಸರಿ ಹತ್ಕೊಂಡು ಹೋಗಿದ್ದೀನಿ ಕೆಲವು ಸಾರಿ. ಯಾಕಂದರೆ ದೇವರೇ ನಿನಗಿಷ್ಟ ಇಲ್ಲದೆ ಈ ಮಾತನ್ನ ನಾನು ಅವ್ರಿಗೆ ಹೇಳುವಾಗ ನಿನ್ನನ್ನು ದುಃಖಪಡಿಸ್ಬಿಟ್ಟು ಜನರುಗಳನ್ನ ಬೇರೆ ರೀತಿ ನಾನು ಶರೀರ ಭಾವದಲ್ಲಿ ಮಾತಾಡಿಬಿಟ್ಟೆ. ಇವತ್ತು ನಿಮಗೆ ಕೋಪ ಬಂದಾಗ ನೀವು ಆ ಥರ ನಡ್ಕೊಂಡ ಮೇಲೂ ಕೂಡ ನೀವು ಸಾರಿ ಕೇಳೋ ಲೆವೆಲಲ್ಲಿ ಇಲ್ಲ ಅಂದರೆ ನಿಮ್ಮಲ್ಲಿ ಪರಿಶುದ್ಧಾತ್ಮನಿಲ್ಲ. ಇಚ್ಛೆಗಳನ್ನು ಮಾಡ್ತಾ ಮಾಡ್ತಾ ತಿಂಗಳುಗಟ್ಟಲೆ ಅದರಲ್ಲೇ ಮುಳುಗಿ ನಿಮ್ಮ ಹೆಂಡತಿಯರಿಗೆ ದ್ರೋಹಗಳನ್ನು ಮಾಡಿ ನಿಮ್ಮಲ್ಲಿ ಪರಿಶುದ್ಧಾತ್ಮನ ಇರ್ತಾನ? ಎಷ್ಟು ದೊಡ್ಡ ವಂಚನೆ ದೇವರ ಮಕ್ಕಳೇ. ಕಣ್ಣೀರಿನಿಂದ ಕೇಳ್ಕೊಳ್ತಾ ಇದ್ದೀನಿ, ಆ ಸತ್ಯಕ್ಕೆ ನಿಮ್ಮನ್ನು ಬಿಟ್ಕೊಳ್ರಿ. ಆ ಸತ್ಯ ನಿಮ್ಮ ಜೀವಿತವನ್ನು ಬದಲಾಯಿಸಬೇಕು. ಯೋಹಾನ 13ನೇ ವಾಕ್ಯದಲ್ಲಿ ಬೇಗನೆ ಏನು ಹೇಳುತ್ತೆ? ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಏನು ಮಾಡ್ತಾನಂತೆ? ಕೇಳಿದ ಮಾತುಗಳನ್ನು ಏನು ಮಾಡ್ತಾನೆ? ಆಡ್ತಾನೆ. ಮುಂದಾಗುವ ಸಂಗತಿಗಳನ್ನು ನಿಮಗೇನು ಮಾಡ್ತಾನೆ? ತಿಳಿಸ್ತಾನೆ. ನೀವು ನೋಡೋದಾದರೆ ಅಲ್ಲಿ ಆ ವಾಕ್ಯಗಳಲ್ಲಿ ಪವಿತ್ರಾತ್ಮನು ಯಾರು? ಅವರು ಹೋದರೂ ಕೂಡ 16ನೇ ಅಧ್ಯಾಯದಲ್ಲಿ ಕೆಳಗಡೆ ವಾಕ್ಯ ಓದ್ರಿ ನೀವು 14, ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೇನು ಮಾಡ್ತಾನೆ? ತಿಳಿಸುತ್ತಾ ನನ್ನನ್ನೇ ಏನು ಮಾಡುವನು? ಮಹಿಮೆ ಪಡಿಸುವನು. ನಿಮಗೆ ತಿಳಿಸ್ತಾನೆ, ನನ್ನದರನ್ನು ತೆಗೆದುಕೊಂಡು ನಿಮಗೇನು ಮಾಡ್ತಾನೆ? ನನ್ನನ್ನೇ ಏನು ಮಾಡ್ತಾನೆ? ಮಹಿಮೆ ಪಡಿಸ್ತಾನೆ. ನನ್ನೊಳಗಿಂದ ತೆಗೆದುಕೊಳ್ತಾನೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇವತ್ತು ಪರಿಶುದ್ಧಾತ್ಮ ಯಾರು ಗೊತ್ತಾ? ಹೊಸ ಮ್ಯಾನುಫ್ಯಾಕ್ಚರರ್ ಅಲ್ಲ. ಯೂಟ್ಯೂಬಲ್ಲಿ ಹೊಸ ಪ್ರವಾದನೆಗಳು ಬಂತು, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಆ ಕಲ್ಲು ಬಗ್ಗೆ ಹಿಂಗಂತೆ, ಈ ಬೆಂಕಿ ಬಗ್ಗೆ ಹಿಂಗಂತೆ. ಪೇತ್ರ ಹೇಳಿಬಿಟ್ಟ ಕಡೆಯ ಕಾಲಗಳಲ್ಲಿ ಬೆಂಕಿಯಿಂದ ನಾಶ ಆಗುತ್ತೆ ಅಂತ. ಯೋಹಾನ ಪ್ರಕಟಣೆಯಲ್ಲಿ ಬರೆದುಬಿಟ್ಟ ಯುದ್ಧಗಳು ಬರುತ್ತೆ ಅಂತ ಹೇಳಿ. ಸುಳ್ಳು ಪ್ರವಾದಿಗಳು ಬರ್ತಾರೆ ಅನ್ನೋದನ್ನು ಪವಿತ್ರಾತ್ಮನ ವಾಕ್ಯದಲ್ಲಿ ಎಲ್ಲ ಕಡೆ ಬರೆಸಿದ್ದಾಯಿತು. ಸುಜಿತ್ ಪ್ರಿಯನ್ ಹೇಳಿ, ಯಾವ ಪ್ರಿಯನ್ಗಳು ಹೇಳಿದ್ರು ಕೂಡ ಹೊಸ ಪ್ರವಾದನೆಗಳು ಬೇಕಾಗಿಲ್ಲ. ಪರಿಶುದ್ಧಾತ್ಮನ ಯಾರು ಗೊತ್ತಾ? ನಮಗೆ ಮೊದಲೇ ಈ ವಾಕ್ಯದಲ್ಲಿ ಬರೆಸಿದ್ದನ್ನು ಏನು ಮಾಡ್ತಾನೆ? ತೆಗೆದುಕೊಳ್ತಾನೆ, ತಿಳಿಸ್ತಾನೆ, ದೇವರನ್ನು ಏನು ಮಾಡ್ತಾನೆ? ಮಹಿಮೆ ಪಡಿಸ್ತಾನೆ. ಅವರು ಹೋದರೂ ಮೂರನೇದಾಗಿ ಆತನನ್ನೇ ಮಹಿಮೆ ಪಡಿಸ್ತಾನೆ. ನನ್ನ ಕುರಿತಾಗಿ ಏನು ಹೇಳ್ತಾನೆ? 15:26 ನೋಡ್ರಿ, ಅಲ್ಲೇನು ಹೇಳ್ತಾರೆ? ಯೋಹಾನ 15:26, ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನ ಕುರಿತು ನಿಮಗೇನು ಹೇಳ್ತಾನಂತೆ? ಸಾಕ್ಷಿ ಹೇಳುವನು. ಹಾಲೆಲೂಯ. ಯೇಸುವಿನ ಬಗ್ಗೆ ಸಾಕ್ಷಿ ಹೇಳ್ತಾನೆ ಪವಿತ್ರಾತ್ಮನು. ಅದಕ್ಕೆ ಯಾವುದಾದ್ರೂ ಕನಸು, ದರ್ಶನ, ಅನುಭವಗಳೆಲ್ಲ ಹೇಳ್ಬಿಟ್ಟು ಆ ಪಾಸ್ಟ್ರುಗಳು ನನ್ನ ಹತ್ರ ಬಂದು ಪ್ರೇಯರ್ ಮಾಡಿಸ್ಕೊಳ್ಳಿ ನಿಮ್ಗಾಗತ್ತೆ, ಆವಾಗಲೇ ಹೇಳ್ಬಿಡ್ಬೇಕು ಇದು ಡ್ಯೂಪ್ಲಿಕೇಟ್ ಅಂತ. ನನಗಿಷ್ಟು ಕಾಣಿಕೆನ ನೀನು ಕಳಿಸ್ಕೊಡು, ನಿನಗಾಗತ್ತೆ ಕೇಳು, ಆವಾಗಲೇ ರಿಜಿಸ್ಟರ್ ಮಾಡಬೇಕು. ಡ್ಯೂಪ್ಲಿಕೇಟ್. ನನ್ನದು, ನನ್ನ ಸೇವೆ, ನನ್ನ ಚರ್ಚು, ನನ್ನ ಮೆಸೇಜ್, ಅವುಗಳಿಂದಲೇ ಜನ ನಡೆಯೋದು. ನೋ 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 ಪವಿತ್ರಾತ್ಮನು ಮಾಡುವಂಥ ಕಾರ್ಯ. ಪವಿತ್ರಾತ್ಮನು ಮಾಡೋ ಕಾರ್ಯಕ್ಕೆ ಗುರುತೇನು ಗೊತ್ತಾ? ನನ್ನ ಬೈಬಲ್ ಕಾಲೇಜ್ನಲ್ಲಿ ಒಬ್ಬ ಫಾರಿನ್ ಟೀಚರ್ ಮೊದಲನೇ ಮತ್ತಾಯನ ಕ್ಲಾಸ್ನ ತೊಗೊಳಕ್ಕೆ ಬಂದರು. ಅವತ್ತು ಹೇಳಿದ ಮಾತು, ಆ ವ್ಯಕ್ತಿ ಇವತ್ತಿಲ್ಲ, ಒಬ್ಬ ಫಾರಿನರ್, ಕೆನ್ ಎನ್ಸನ್, ಡಾಕ್ಟ್ರೇಟ್ ಮಾಡಿದಂಥ ವ್ಯಕ್ತಿ. ನಿನ್ನ ಸೇವೆ ಅಳೆಯಲ್ಪಡುವುದು ದೊಡ್ಡ ಕಟ್ಟಡದಿಂದಲ್ಲ. ನನಗೀಗಲೂ ಆ ಕ್ಲಾಸ್ ನೆನಪಿದೆ. ದೊಡ್ಡ ಸೇವೆಗಳಿಂದಲ್ಲ, ದೊಡ್ಡ ಕಾರ್ಯಗಳಿಂದಲ್ಲ. ಒಬ್ಬ ವ್ಯಕ್ತಿಯ ಸೇವೆ ಅಳೆಯಲ್ಪಡುವುದು ಅವನ ಸೇವೆಯಿಂದ ದೇವರು ಎಷ್ಟು ಮಹಿಮೆ ಹೊಂತಾನೆ ಅನ್ನೋದ್ರ ಮೇಲೆ. ಅದೊಂದು ಸಣ್ಣ ಜಾಗ ಆಗಿರ್ಬೋದು, ಅದರಿಂದ ದೇವರು ಮಹಿಮೆ ಹೊಂತಾ ಇದ್ದರೆ ಅಲ್ಲೇ ದೇವರಿದ್ದಾನೆ. ಯೇಸು ಅದಕ್ಕೆ ಹೇಳಿದ್ನು, ನಂಬುವವನ ಹೊಟ್ಟೆಯೊಳಗಿಂದ ಏನಾಗುತ್ತೆ? ಜೀವಕರವಾದಂಥ ನೀರುಗಳು ಹರಿಯುತ್ತೆ. ಜೀವಕರವಾದ ನೀರು ಹರಿದ್ರೆ ಅಲ್ಲಿಗೆ ಜನ ಬರ್ತಾರೆ. ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ದಾಹ ಇದೆ ಹೆಂಗೆ ಗೊತ್ತಾಗುತ್ತೆ? ನಾಗರಾಜ್ನ ಮೇಲಿಂದ ಬಂದು ಒಂದು ಜಗ್ಗಲ್ಲಿ ನೀರು ತೊಗೊಂಬಂದು ಇಡು ಅಂತ ಹೇಳಿದ ತಕ್ಷಣ ಒಂದು ನೀರು ತೊಗೊಂಬಂದು ಇಟ್ಟರೆ ನಿಮ್ಮಲ್ಲೆಲ್ಲರೂ ಏನು ಮಾಡ್ತೀರಾ? ದಾಹ ಇರೋರು. ನಿಜವಾಗಲೂ ಇವತ್ತು ಪುಲ್ಪಿಟ್ಟಲ್ಲಿ ಏನು ಬೇಕು? ಜೀವಕರವಾದ ಹೊಳೆಗಳು ಹರಿಯುವಂಥ ಸೇವಕರು ಬೇಕು. ಅದು ಮಾತ್ರ ಅಲ್ಲ, ಹೊಳೆ ಹರಿಯೋ ಸೇವಕ ಇದ್ದರೆ ಸಾಲದು, ದಾಹದಿಂದ ಇರುವಂಥ ಜನರುಗಳಿರಬೇಕು. ಆ ದಾಹದಿಂದ ಪ್ರಾರ್ಥನೆ ಮಾಡುವಂಥ ಜನರುಗಳು ಬಂದರೆ ಅಂಥವ್ರಿಗೆ ನೀರು ಸಿಗಬೇಕು. ಅಂಥವ್ರು ಧಾರಾಳವಾಗಿ ಕುಡಿತಾರೆ. ದಾಹ ಇಲ್ಲದೆ ಇರೋನಿಗೆ ನೀನು ಎಷ್ಟೇ ಪ್ರಸಂಗ ಮಾಡು, ಅವನಿಗೆ ನೀರು ಕುಡಿಯಬೇಕಾಗಿಲ್ಲ. ಅವನಿಗೆ
ಒಂದು ಪವಿತ್ರಾತ್ಮನ ಇವತ್ತು ಕಡೆಯ ಕಾಲದಲ್ಲಿ ಚಲಿಸಬೇಕಾ? ಜೀವಕರವಾದ ಹೊಳೆ ಇರುವ ಸೇವಕನು ಬೇಕು. ದಾಹಕ್ಕಾಗಿ ಆಸೆ ಪಡುವಂಥ ಸಭೆಯೂ ಇವತ್ತು ಬೇಕು. ಇವತ್ತು ಎರಡರಲ್ಲಿ ಒಂದಿಲ್ಲದೆ ಇರೋದೇ ಸಮಸ್ಯೆ. ಒಂದು ದಾಹ ಇರೋ ಜನರಿದ್ದಾರೆ, ಅಲ್ಲಿ ಸೇವಕ ಜೀವಕರವಾದಂಥ ನೀರಿನಿಂದ ತುಂಬಲ್ಪಟ್ಟಿಲ್ಲ. ಜೀವಕರವಾದ ನೀರಿಗಾಗಿ ಒಬ್ಬ ಬಿಕ್ಕಿ ಬಿಕ್ಕಿ ಅಳ್ತಾನೆ, ಜನರುಗಳಿಗೋ ದಾಹನೇ ಇಲ್ಲ, ಬಂದ್ವಾ ಓದ್ವಾ ಅಂತ ಹೋಗ್ತಿದ್ದಾವೆ. ಅವಾಗ ಎಲ್ಲಿ ಸಭೆ ಬೆಂಕಿಯಿಂದ ಉರಿಯುತ್ತೆ? ಸಭೆ ಬೆಂಕಿಯಿಂದ ಉರಿಯಲ್ಲ. ಅವತ್ತು ಜಾನ್ ವೆಸ್ಲಿ ಅನ್ನುವಂಥ ಸೇವಕನು ಅವನ ಮೂಲಕವಾಗಿ ಇಂಗ್ಲೆಂಡ್ ಕದಲ ಆಯ್ತಂತೆ. ಅವನು ಹೇಳ್ತಾ ಇದ್ದ, ಈ ವಾರದಲ್ಲಿ ನಾನು ಓದ್ತಾ ಇದ್ದೆ, ಗೆಟ್ ಆನ್ ಫೈರ್ ಫಾರ್ ಗಾಡ್ ಅಂಡ್ ಪೀಪಲ್ ವಿಲ್ ಕಮ್ ಟು ವಾಚ್ ಯು ಬರ್ನ್. ನೀನು ದೇವರಿಗಾಗಿ ಉರಿಯುವುದನ್ನು ಮಾಡು. ಉರಿತಾ ಇದ್ದರೆ ಜನರು ಉರಿಯುವುದನ್ನು ನೋಡಲಿಕ್ಕೆ ಬರ್ತಾರೆ. ಇವತ್ತು ನೀವು ಉರಿತಿದ್ದೀರಾ? ನೀವು ಪರಿಶುದ್ಧಾತ್ಮನ ಅಭಿಷೇಕದಿಂದ 20 ವರ್ಷದಿಂದ ಏನು ಅಭಿಷೇಕ ಹೊಂದ್ಕೊಂಡಿದ್ರು ಅದೇ ಅಭಿಷೇಕದಲ್ಲಿ ಇರಬಾರ್ದು. ಅವತ್ತು ಶಬರಬ ಶಿಬಿಲೆಬೆಲ ಇಷ್ಟೇ ಹೇಳ್ಕೊಂಡಿದ್ರೆ ಇಷ್ಟೇ ಇಡಬಾರ್ದು. ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು. ಆಗ ಆ ಸಾಕ್ಷಿಯಿಂದ ನಿಮ್ಮ ಮೂಲಕವಾಗಿ ಜನರುಗಳು ಮನ ತಿರುಗ್ತಾರೆ. ಒಬ್ಬ ಬಡ ವ್ಯಕ್ತಿ, ಆ ತಾತ ಆ ಊರಿನಲ್ಲಿ ದೇವರಿಗೆ ಭಾಳ ಭಯಪಟ್ಟ, ಭಾಳ ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರಿಗೋಸ್ಕರ ಧಾರಾಳವಾಗಿ ಕೊಡ್ತಾ ಇದ್ದ. ಮನೆಯವರೆಲ್ಲ ಬೈತಾನೇ ಇದ್ದರು. ಒಂದು ದಿವಸ ತಾತ ಸತ್ತೋದ, ಬಡ ತಾತ. ಪಾಸ್ಟ್ರು ಬಂದು ಶವ ಸಂಸ್ಕಾರ ಮಾಡಿದ್ರು. ಶವ ಸಂಸ್ಕಾರ ಮಾಡೋಕ್ಕೆ ಅಂತ ಪಾಸ್ಟ್ರು ಬರುವಾಗ ಆ ಚರ್ಚಲ್ಲಿದ್ದಂಥ ಕೆಲವರು ಬ್ರದರ್ಗಳು ಆ ತಾತನ ಬಾಡಿನ ಫಾಸ್ಟಾಗಿ ಎತ್ಕೊಂಡು ಹೋಗಿ ಹೆಂಗಾದರೂ ಮಾಡಿ ಮುಚ್ಚಿಬಿಟ್ಟು ಬೇಗ ಹೋಗೋಣ ಅಂತ ಫಾಸ್ಟಾಗಿ ಓಡ್ತಿದ್ರಂತೆ. ಆ ಬಾಕ್ಸನ್ನು ಎತ್ಕೊಂಡು ಬೇಗ ಓಡೋವಾಗ ಆ ಪಾಸ್ಟ್ರು ಹೊತ್ಕೊಂಡು ಹೋಗ್ತಿದ್ದ ಜನರಿಗೆ ಹೇಳಿದ್ರಂತೆ, ಬಿ ಕೇರ್ಫುಲ್, ಎಚ್ಚರವಾಗಿ ತೊಗೊಂಡೋಗ್ರಿ, ಯಾಕಂದರೆ ಆತನು ಪರಿಶುದ್ಧ ಆತ್ಮನ ಆಲಯವಾಗಿದ್ದಾನೆ ಅಂದ್ರಂತೆ. Be careful. He is the temple of the Holy Ghost. ಇದನ್ನು ನಾನು ಹೇಳುವಾಗ ನಿಮಗೆ ಬೇಸರ ಆದರೂ ಪರವಾಗಿಲ್ಲ. ಒಂದು ವೇಳೆ ನಾನು ಸತ್ತರೆ ನನ್ನ ಬಾಡಿಯನ್ನು ತೆಗೆದುಕೊಂಡು ಹೋಗುವಾಗ ನೀವುಗಳ ಆ ಮಾತು ಹೇಳ್ಬೋದಾ? ಇಲ್ಲ ನೀವು ಸತ್ತರೆ, ನೀವು ಯಾರು ಸಾಯಬಾರ್ದು. ಒಂದು ವೇಳೆ ನಾನು ಆಮೇಲೆ ಸತ್ರೂ ಪರವಾಗಿಲ್ಲ, ನಿಮ್ಮ ಶವ ಸಂಸ್ಕಾರ ಮಾಡೋ ಆಸೆ ನನಗಿಲ್ಲ. ಆದರೂ ಒಂದು ವೇಳೆ ಹಾಗಾದರೆ ನಿಮ್ಮನ್ನು ಎತ್ಕೊಂಡು ಹೋಗುವಾಗ ನಾನು ನಿಮ್ಮ ಬಗ್ಗೆ ಏನು ಹೇಳ್ಬೋದು? ಈ ವ್ಯಕ್ತಿ ಪರಿಶುದ್ಧಾತ್ಮನ ಆಲಯವಾಗಿದ್ದ. ಅದಲ್ಲವೇ 1 ಕೊರಿಂಥ 6:19 ಹೇಳೋದು, ದೊರಕಿರುವಂತಹ ನೀವು ನಿಮ್ಮೊಳಗೆ ವಾಸಗೊಂಡಿರುವ ಪವಿತ್ರ ಆತ್ಮನ ಗರ್ಭಗುಡಿಯಾಗಿ ಇದ್ದೀರಾ ಎಂಬುದನ್ನು ನೀವು ತಿಳಿದಿದ್ದೀರೋ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಿಮ್ಮನ್ನು ಆತನ ರಕ್ತದಿಂದ ಕೊಂಡ್ಕೊಂಡಿದ್ದಾನೆ. ಆದರೆ ಪವಿತ್ರ ಆತ್ಮನು ನಿಮ್ಮೊಳಗಿದ್ದಾನ? ಇವತ್ತು ನಾವು ಪರೀಕ್ಷೆ ಮಾಡಿ ನೋಡೋಣ. ಎಲ್ಲರೂ ಎದ್ದು ನಿಂತು ಸಾಧ್ಯವಾದರೆ ಇವತ್ತು ನೀವು ದೇವರ ಆತ್ಮನೊಂದಿಗೆ ಒಂದು ಸಂದರ್ಶನ ಉಂಟಾಗಲಿ. ದೇವರ ಹತ್ರ ಕೇಳ್ರಿ, ನನಗೊಂದು ಆಸೆ ಇದೆ, ಈ ಸಭೆಯ ನೀವೆಲ್ಲರೂ ಕೂಡ ಪವಿತ್ರ ಆತ್ಮನನ್ನು ಹೊರುವಂಥ ಆಲಯಗಳಾಗಬೇಕು. ಆ ಬಡ ಮುದುಕನ ಬಗ್ಗೆ ಆ ಸೇವಕ ಹೇಳಿದಂಥ ಸಾಕ್ಷಿಯನ್ನು ನಮ್ಮ ಒಬ್ಬೊಬ್ಬರು ಕುರಿತು ಯಾರಾದರೂ ಹೇಳಬೇಕು. ಅವನ ಬಾಡಿಯನ್ನು ಹುಷಾರಾಗಿ ತೊಗೊಂಡೋಗಿ, ಯಾಕಂದರೆ ಅವನು ಪರಿಶುದ್ಧ ಆತ್ಮನ ಆಲಯ ಆಗಿದ್ದ. ನಿಮಗೆ ಗೊತ್ತಾ, ಈ ವಾರ ಆ ಪುಸ್ತಕದಲ್ಲಿ ಆ ವಾಕ್ಯವನ್ನು ಓದಿದಾಗ, ಮೂಡಿ ಹೇಳುವಂಥ ಘಟನೆ ಹೇಳಿದಾಗ ನಾನು ಬಿಕ್ಕಿ ಅತ್ತೆ, ದೇವರೇ, ನಾನು ಸತ್ತ ಮೇಲೆ ನನ್ನ ಸಭೆಯ ಮಕ್ಕಳು ಈ ಮಾತನ್ನು ಹೇಳ್ತಾರ? ಓ, ನಮ್ಮ ಪಾಸ್ಟ್ರು ಪರಿಶುದ್ಧ ಆತ್ಮನ ಆಲಯವಾಗಿದ್ದರು. ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ನೀವು ದೇವರೊಂದಿಗೆ ಸಂದರ್ಶನ ಆಗಿದ್ದರೆ ನಿಮ್ಮ ಜೀವಿತಗಳಲ್ಲಿ ಮನಸ್ಸಾಕ್ಷಿಯಲ್ಲಿ ಮಾತ್ರ ಅಲ್ಲ, ಪವಿತ್ರ ಆತ್ಮನ ಅರಿವು ಉಂಟಾಗಬೇಕು. ಸಾಧ್ಯವಾದರೆ ಕೆಲವರನ್ನು ಪವಿತ್ರ ಆತ್ಮನ ಇವತ್ತು ಎಚ್ಚರಿಸಿದ್ದಾನೆ. ಕೇಳ್ರಿ, ಸ್ವಾಮಿ, ಈ ಇಚ್ಛೆಗಳನ್ನು ನನ್ನಿಂದ ಬಿಡಲಿಕ್ಕಾಗ್ತಾಯಿಲ್ಲ, ಆದರೆ ಪವಿತ್ರ ಆತ್ಮನೇ ನನಗೆ ಸಹಾಯ ಮಾಡು. ಓ, ನೀವು ಪ್ರಾರ್ಥನೆ ಮಾಡ್ತಾ ಆಸಕ್ತಿ ಉಳ್ಳವರಾದರೆ ನಿಮ್ಮನ್ನು ಎಂಥ ಘೋರ ಪಾಪಗಳಿಂದಲೂ ಬಿಡಿಸ್ತಾನೆ. ಆ ಸಹಾಯಕನಿದ್ದಾನೆ. ಆ ಸಹಾಯಕನು ಸಕಲ ಸತ್ಯದಲ್ಲೂ ನಿಮ್ಮನ್ನು ನಡೆಸ್ತಾನೆ.
ನಾವ್ಯಾರು ಕೂಡ ಸುಳ್ಳಾದ ಮೂಲ ತಂದೆಗೆ ಗೌರವವನ್ನು ಸಲ್ಲಿಸೋದು ಬೇಡ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಒಪ್ಪಿಸ್ಕೊಡ್ರಿ. ಒಂದು 5-10 ನಿಮಿಷ ಬಾಯಿಗಳನ್ನು ತೆರೆದು ಪ್ರಾರ್ಥನೆ ಮಾಡಿ.